ನಾವು ಕರೋನಾ ಬಂತಲ್ಲ ಅವಾಗ ಬಂದ್ಬಿಟ್ಟಿಲ್ತೆ ಎಲ್ಲೇ ಸೇರ್ಕೊಂಬಿಟ್ಟಿದ್ದೀವಿ ಸರ್ ನಾವು. ಮಿಷಿನು ಅದು ಇದು ಎಲ್ಲದು ಬಟ್ಟೆಲ್ಲಂತೂ ಒಂದು ಉಳಿದಿಲ್ಲ ಸರ್ ಟ್ರಂಕಿಯಲ್ಲಿ. ಅಲ್ಲಿ ಇಲ್ಲಿ ಕೆಲ್ಸಕ್ಕೆ ಹೋದವಾಗ ಅವ್ರವ್ರು ಕೊಟ್ಟಿದ್ದನ್ನ ತಗೊಂಬಂದು ಜೀವನ ಮಾಡ್ತಾಯಿದ್ವಿ. ನಮ್ಮ ಜೀವನ ಕಡ್ಡಿ ಕೊಯ್ಬೇಕು, ತಟ್ಟಿ ಎಣಿಬೇಕು, ಇಲ್ಲ ಒಂದು ವ್ಯಾಪಾರ ಮಾಡಬೇಕು. ಅದನ್ನು ಬಿಟ್ಟರೆ ನಮಗೇನು ಉದ್ಯೋಗ ನಮಗೆ ಗೊತ್ತಿಲ್ಲ ಸರ್. ಕೂಲಿ ಮಾಡಬೇಕು. ನನಗೆ ಗಂಡ ತೀರೋಗಿ 30 ವರ್ಷ ಆಯಿತು ಸರ್. 28 ವರ್ಷ ಸರ್ ಗಂಡ ತೀರೋಗಿ. ನನಗೇನು ಕಡ್ಡಿ ಕುಯ್ಯೋದು ಬಿಟ್ಟರೆ, ಜೀವನ ಮಾಡೋದು ಬಿಟ್ಟರೆ, ಎಲ್ಲ ಕೂಲಿ ಮಾಡೋದು ಬಿಟ್ಟರೆ ನನಗೆ ಯಾವುದೂ ಗೊತ್ತಿಲ್ಲ. ಮಕ್ಕಳು ಯಾರು ಇಲ್ವಾ ನಿಮಗೆ? ಮಕ್ಕಳು ಮಗ ಇದ್ದಾನೆ ಸರ್, ಬೇರೆ ಇದ್ದಾನೆ. ಅವರೆಲ್ಲಿದ್ದಾರೆ? ಅವ್ರು ಎಲ್ಲೆಲ್ಲೋ ಇದ್ದಾರೆ. ನೋಡ್ಕೊಳಲ್ಲ ಸರ್, ಮಗ ನೋಡ್ಕೊಳಲ್ಲ. ಮಗಳು ತೀರೋದ್ಲು, ಮೊಮ್ಮಗನ್ನ ಸಾಕೊಂಡಿದ್ದೀನಿ. ಮೊಮ್ಮಗ ಇಲ್ಲಿ ಅನ್ಲಿಕೆರೆ ಮುರಾಜಿಲಿ ಇದ್ದ ಸರ್. ಈಗ ನನ್ನ ತಂಗಿ ಮನೆಗೆ ಹೋಗಿದ್ದಾನೆ. ಬೇಡ ರಜೆ ಕೊಟ್ಟರು, ಇಲ್ಲಿ ಬ್ಯಾಡಳ್ಳಿಲಿ ನನ್ನ ತಂಗಿ ಮನೆಗೆ ಹೋಗಿದ್ದಾನೆ. ಅಲ್ಲಿ 6ನೇ ಕ್ಲಾಸ್ ಓದ್ತಿದ್ದಾನೆ ಸರ್. ಸುಟ್ಟೋಗಿದ್ದಾವೆ ನಾವು ಬಟ್ಟೆಗಳೆಲ್ಲ ಸುಟ್ಟೋಗಿದ್ದಾವೆ. ಬಟ್ಟೆ ಎಲ್ಲ ಸುಟ್ಟೋಯ್ದಾವೆ ಸರ್. ಬುಕ್ಕು ಅವ್ನು ತಗೊಂಡೋಯ್ದ್ನಲ್ಲ ಅಸ್ಲಿಗೆ, ಅದು ಮಾತ್ರ ಬ್ಯಾಗ್ನಾಗ ಉಳಿದೈತೆ. ಇನ್ನೇನು ಒಂದು ಬಟ್ಟೆ ಬರೀ ಟ್ರೆಂಗು ಅವೆಲ್ಲ ಕೋಡ್ಸ್ತಾವೆಲ್ಲ ಸುಟ್ಟೋಯ್ದಾವೆ ಸರ್. ನಂದು ಏನು ಇದೆ ಸರ್, ನನ್ನ ಜೀವನ ನನಗಿನ್ನೇನು ಬೇಡ ಸರ್. ನನ್ನ ಮೊಮ್ಮಗನೇ ತಾಯಿ ತಂದಿಲ್ಲ ತಬ್ಲಿ ಮಗನಿಗೆ. ನನ್ನ ಒಂದು ಗೂಡು ಮಾಡಿಕೊಡ್ರಿ ಸರ್. ನನಗೆ ಕೈಲಾಗವರೆಗೂ ಸಾಕ್ತೀನಿ ಮೊಮ್ಮಗನ್ನ. ನಾನು ಏನು ಕೇಳೋಣ ಸರ್, ನಾನು ಮಗ ಇರೋನೊಬ್ಬ ಮಗ ನನ್ನ ಕೈ ಬಿಟ್ಬಿಟ್ಟ. ನೀವು ಅವತ್ತಿಂದ ಕೆಲಸ ಮಾಡಿದ್ರೆ ದುಡ್ಡು? ಅವತ್ತಿಂದ ಕೆಲಸ ಮಾಡ್ರೆ ಸರ್ ನನಗೆ ಗಂಜಿ. ಮೊಮ್ಮಗ ಸಣ್ಣನು. ಅದನ್ನು ಬಿಟ್ಟರೆ ಇಲ್ಲಿಗೆ ಶುಕ್ರವಾರ ದಿವಸದಿಂದ ನಾನು ಎಲ್ಲೂ ಹೋಗಿಲ್ಲ ಸರ್. ಯಾಕೆ ಕೂಲಿನೂ ಹೋಗಿಲ್ಲ, ಏನೂ ಇಲ್ಲ. ಹಿಂಗೆ ಆತಲ್ಲ ಅಂತೇಳಿ ಜನ ಗ್ರಾಮಸ್ಥರು ಅದು ಇದು ಅಕ್ಕಿ ಹಸಿಟ್ಟು ಒಂದು 3 ಪಾತ್ರೆ ಎಲ್ಲರೂ ಮಾಡ್ಕೊಂಡು ನೋಡ್ರಿ ಅಂತ. ಒಂದು ಮನೆಗೆ ಒಂದು ಬಿಂದಿಗೆ, ಒಂದೊಂದು ಚೊಂಬು, ಒಂದೊಂದು ಮನೆಗೆ ಒಂದೊಂದು ಬೆಡ್ಶೀಟು ಹಿಂಗೆ ಕೊಟ್ಟು ಅವರು ಇವರು ತಂದು ಕೊಟ್ಟದ್ದ ಈಸಿನವರೆಗೂ ನಾನು ಜೀವನ ಇಲ್ಲಿ ಇರೋ ಕುಟುಂಬ ಎಲ್ಲ ಜೀವನ ಮಾಡ್ತಿದ್ದೆ ಸರ್. ಎಲ್ಲದನ್ನಾಗಿ ಬರೇ ಕೈಲಿ ನಿಂತಿದ್ದೆ. ಇವತ್ತು ಯಾರೋ ಕೊಟ್ಟರೆ ಬಟ್ಟೆ ಇವತ್ತು ಸ್ನಾನ ಮಾಡಿ ಬಟ್ಟೆ ಬಿಟ್ಟಿದ್ದೀವಿ ಸರ್. ತುಂಬ ಕಷ್ಟದಲ್ಲಿ ಅನುಭವಿಸ್ತಾ ಇದ್ದೀವಿ. ನಮಗೆ ಒಂದು ನೆರಳು ಕೊಟ್ಟರೆ ಅಷ್ಟೇ ಸಾಕು. ಒಂದು ಜಾಗ ಕೊಟ್ಟು ನಮಗೆ ಒಂದು ಗೂಡು ಮಾಡಿಕೊಟ್ರೆ ಅದಕ್ಕಿಂತ ನಮಗೆ ಸಂತೋಷ ಇನ್ನೇನು ಬೇಡ ಸರ್. ನಮಗೆ ಒಂದಿಲ್ಲ ಸರ್. ರೇಷನ್ ಕಾರ್ಡು ಇಲ್ವಾ? ರೇಷನ್ ಕಾರ್ಡ್ ಇಲ್ಲ, ಆಧಾರ್ ಕಾರ್ಡು, ಐಡೆಂಟಿ ಕಾರ್ಡ್ ಎಲ್ಲ ಬೆಂದೋದು. ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಕ್ಯಾಸ್ಟ್ ಸರ್ಟಿಫಿಕೇಟ್, ಅದೆಲ್ಲ ಸುಟ್ಟೋಗಿದ್ದಾವೆ. ಅವೆಲ್ಲ ಸುಟ್ಟೋಗಿದ್ದಾವೆ ಸರ್. ಅವೇನೂ ಇಲ್ಲ, ಆಧಾರ್ ಕಾರ್ಡು ಐಡೆಂಟಿ ಕಾರ್ಡ್ ಏನೂ ಇಲ್ಲ. ಮಾಡಿಸಿದ್ವಿ, ಏನೂ ಇಲ್ಲ ಅವು. ಇದು ಹೆಸರು ಕಾರ್ಡ್ ಒಂದು ಮಾಡಿಸಿರ್ಲಿಲ್ಲ ಸರ್. ನಮಗೆ ಗೊತ್ತಾಗ್ತಿರ್ಲಿಲ್ಲ ಯಾವ ಟೈಮ್ ಬಿಡ್ತಾರೆ, ಯಾವಾಗ ತೆಗಿತಾರೆ ಅನ್ನೋದು ನಮಗೆ ಗೊತ್ತಾಗ್ತಿರ್ಲಿಲ್ಲ. ಬಿಟ್ಟ ಟೈಮ್ಗೆ ಹೋದ್ರೆ ಅಲ್ಲಿ 1 ಗಂಟೆ ಬಂದದ್ದು ಆಗ್ತಿರ್ಲಿಲ್ಲ. ನಾವು ಮಾಡ್ಸೋಕೆ ನಾವೇನಂತ ಬುದ್ಧಿವಂತರಲ್ಲ ಅಲ್ಲ. ಆ ಬಿಟ್ಟ ಟೈಮ್ನಲ್ಲಿ ನಮ್ಮನ್ನು ಯಾರು ಕರ್ಕೊಂಡೋಗಿ ನಮ್ಮನ್ನು ಮಾಡ್ಸೋರು ಇಲ್ಲ. ನಮಗೇನು ಗೊತ್ತಲ್ಲ, ತಿಳುವಳಿಕೆ ಇಲ್ಲ ನಮಗೆ. ಅಷ್ಟು ಒಟ್ಟಿಗೆ ಕೂಲಿ ಮಾಡಬೇಕು, ತಿನ್ನೋದು ಒಂದು ಜೀವನ ಮಾಡೋದು ಬಿಟ್ಟರೆ ನಮಗೇನು ಗೊತ್ತಿಲ್ಲ ನಮಗೆ. ನಮಗೆ ಇರೋಕೆ ಒಂದು ಗೂಡು ನಮಗೆ ನೆರಳಾಗಿ ನಮಗೆ ಕೊಡ್ರಿ. ಅವತ್ತೆಲ್ಲೋಗಿದೆ ಬೆಂಕಿ ಬಿದ್ದಿದ್ದೀ ಸಾ? ಈಗ ಎಲ್ಲಿ ವಾಸ ಇದ್ದೀರಾ? ಎಲ್ಲಿ ಇಟ್ಕೆ ಫ್ಯಾಕ್ಟ್ರಿ ಒಳಗ? ಊಟ ಎಲ್ಲ ಅಡಿಗೆ ಎಲ್ಲಿ ಮಾಡ್ತೀರಾ? ಸಾಮಾನು ಕೊಡ್ತಾರಿಂಗೆ ಮಾಡ್ಕೊಂತೀವಿ ಸರ್. ಏನ್ ಕೆಲಸ ಮಾಡ್ತೀರಾ? ನಾವು ಇಲ್ಲಿ ಗ್ಯಾಸ ಒಂದು ಜಮೀನು ಐತೆ, ಕೂಲಿ ಹೋಗ್ತೀವಿ. ಒಂದು ಬೇಸರಿಕೆ ಜಮೀನು ಐತೆ ಸರ್. ಎಲ್ಲ ದಾಖಲೆಗಳೆಲ್ಲ ಸುಟ್ಟೋಗಿದಾವ? ಅದೆಲ್ಲ ಸುಟ್ಟಾಗಿದೆ ಸ್ವಾಮಿ. ನಿಮ್ಮವು? ನಂದೇನು ಇಲ್ಲ, ಬರೀ ಗುಡ್ಲು ಹಾಕಿದ್ದೆ ಸ್ವಾಮಿ. ಗುಡ್ಡೇಳಲ್ಲ, ಗುಡ್ಲು ಹಾಕಿದ್ದೆ. ಏನೋ ದೇವ್ರು ಒಳ್ಳೇದು ಮಾಡೋದು ಅಂತ ಬಂದು ಹೋಗ್ತೀನಿ. ನಂದು ಯಾವುದು ಸುಟ್ಟಿಲ್ಲ ಸ್ವಾಮಿ. ಗುಡ್ಲು ಮಾತ್ರ ಇದಾಯ್ತೆ. ಗುಡ್ಡು ಸುಟ್ಟಾಗಿದೆ. ಯಾಕೆ ಇಲ್ಲಿದ್ನಾಗ ನಾವು ಮುಡಿಯಲ್ಲ. ಮನಗಾಗೆಲ್ಲ ಎಲ್ಲಿ ಮಾಡ್ತೀರಾ? ಮನ್ಗಕ್ಕೆ ಅಲ್ಲಿ ಫ್ಯಾಕ್ಟ್ರಿ ಮಾಡ್ತೀರಾ? ಅಡುಗೆ ಮಾಡೋದೆಲ್ಲ ಪಾತ್ರೆ ಗೀತ್ರೆ ಎಲ್ಲ ಹೋಗಿದೆ. ಬಟ್ಟೆ ನಾನು ಸುಮಾರು ಇಟ್ಕೊಂಡಿದ್ದೆ. ಯಾರ್ಯಾರಿದ್ದೀರಾ ಮನೇಲಿ? ನಾನು ನನ್ನ ಹೆಂಡತಿ ಇಲ್ಲಿ. ಮಕ್ಕಳಿಲ್ವಾ? ಮಗು ಒಬ್ಬ ಹೋಗಿ ಸ್ಕೂಲಿಗೆ. ನಾವು ಸುಮಾರು 6-7 ವರ್ಷದಿಂದ ಇಲ್ಲಿ ಗುಡಿಸ್ಲಾಕೊಂಡು ವಾಸ ಮಾಡ್ತಿದ್ದೋ. 14ನೇ ತಾರೀಕು ಶುಕ್ರವಾರ ಬೆಳಗ್ಗೆ ಮಧ್ಯಾಹ್ನ 2:15 ಆಕಸ್ಮಿಕವಾಗಿ ಬೆಂಕಿ ಹತ್ಕೊಂಡು ನಮ್ಮ ಬಟ್ಟೆ ಎಲ್ಲ ಸುಟ್ಟೋಗಿದ್ದಾವೆ. ದಾಖಲೆ ಮೀನ್ಸ್ಗಳು, ಆಧಾರ್ ಕಾರ್ಡು, ಐಡೆಂಟಿ ಕಾರ್ಡು, ಒಡವೆ
ಎಲ್ಲ ಸುಟ್ಟೋಗಿದ್ದಾವೆ. ಹ್ಮ್. ಅವು ಹೊಚ್ಕೊಳಕ್ ಬಟ್ಟೆ ಆಗಲಿ ಇಕ್ಕೊಳಕ್ಕಾಗಲಿ ಏನೇನು ಇಲ್ಲ, ಎಲ್ಲ ಬೆಂದೋಗಿದೆ. ಮಕ್ಕಳು ಓದೋ ಮಕ್ಕಳಿದ್ದಾವೆ. ಅವಕ್ಕೆ ಏನು ಓದ್ತಿದ್ರಾಗ? ನನ್ನ ಮಗ 4ನೇ ಕ್ಲಾಸ್ ಓದ್ತಾ ಇದ್ದಾನೆ. ಹಾಂ. ನನ್ನ ಮಗ 4ನೇ ಕ್ಲಾಸು, ಇವಳೊಬ್ಳು ಚಿಕ್ಕವಳಿದ್ದಾಳೆ. ಹ್ಞೂ. ನಾವು ಕೆಲಸಕ್ಕೆ ಹೋಗಿದ್ದು ಇರಲಿಲ್ಲ. ಹ್ಞೂ. ನಮ್ಮ ಮನೇಲಿ ಒಂದು 4 ಜನ ಇಲ್ಲಿ ವಾಸವಾಗಿರೋರು 4 ಜನ ಇದ್ದರು. ಅವ್ರು ಆರ್ಸೋಕೆ ಆಗಲಿಲ್ಲ. ಹ್ಞೂ. ಫುಲ್ ಎಲ್ಲ ಹತ್ಕೊಂಡು ಉರ್ಲಾಗಲಿ. ಅವ್ರನ್ನ ಕಾಪಾಡ್ಕೊಂಡಿರೋದೇ ಜಾಸ್ತಿ ಇದಾಗಿದೆ. ಹಾಂ. ಅವ್ರ ಜೀವ ಕಾಪಾಡ್ಕೊಂಡು ಆಚೆ ಹೋಗಿರೋದೇ ಹೆಚ್ಚು. ಹಾಂ. ಹಂಗಾಗಿ ಎಲ್ಲ ಬೆಂದೋಗಿದೆ. ನಮಗೆ ಏನಾರ ಬಂದು ಪರಿಹಾರ, ನಮಗೆ ಇರೋಕ್ಕೆ ಸ್ಥಳ ಇಲ್ಲ ಎಲ್ಲೂ. ಹಾಂ. ಕೊರೋನಾ ಬರಲಾಗಿ ನಾವು ಬಾಡಿಗೆ ಮನೆಗಳಲ್ಲಿ ಇದ್ದೋ, ಕೊರೋನಾ ಬರಲಾಗಿ ಇಲ್ಲಿ ಬಂದು ಸೇರ್ಕೊಂಡು ಗುಡ್ಲಾಕೊಂಡಿದ್ದೋ ನಾವು. ನಮಗೆ ಇರೋಕ್ಕೆ ಎಲ್ಲೂ ಸ್ಥಳ ಇಲ್ಲ. ನಮಗೆಲ್ಲರೂ ಒಂದು ಸ್ಥಳ ಮಾಡಿಕೊಡ್ಬೇಕು ಇರೋಕ್ಕೆ. ಹಂಗಾಗಿ ಕೇಳ್ಕೊತಿದ್ದೀವಿ ಎಲ್ಲರೂ. ದಾಖಲೆಗಳೆಲ್ಲ ಆಧಾರ ಕಾರ್ಡು, ಐಡೆಂಟಿ ಕಾರ್ಡು, ಮಕ್ಕಳವು ಬರ್ತ್ ಸರ್ಟಿಫಿಕೇಟು ಎಲ್ಲ ಸುಟ್ಟೋಗಿದೆ. ಹಾಂ. ಒಡವೆ ಇದ್ದೋ, ಒಡವೆನೂ ಸುಟ್ಟೋಗಿದ್ದಾವೆ. ಎಲ್ಲ ಇದಾಗಿದೆ. ಏನು ಕೆಲಸ ಮಾಡ್ತೀರ ನೀವು? ನಾವು ಗಾರ್ಮೆಂಟ್ಸಿಗೆ ಹೋಗ್ತಿದ್ದೆ. ಈಗ ಪಾಪ ಚಿಕ್ಕವಳಿಂದ ನಾವು ಗಾರ್ಮೆಂಟ್ಸಿಗೆ ಹೋಗ್ತಾ ಇದ್ದೀವಿ. ಹಾಂ. ನಿಮ್ಮ ಯಜಮಾನ್ರು? ಅವರು ಪೇಂಟ್ ಕೆಲಸ ಕೂಲಿ. ಹಾಂ. ಕೂಲಿ ಕೆಲಸ ಮಾಡ್ಕೊಂಡು ಜೀವನ ಸಾಗಿಸ್ತೀರ? ಜೀವನ ಮಾಡ್ತಿದ್ದೆ.